ಏನಾಗ್ತದೆ ನನಗೊಂದು ಗೊತ್ತಾಗ್ತಿಲ್ವಲ್ಲ. ಯಾವ್ದೋ ದುಷ್ಟಶಕ್ತಿಯ ನಿಯಂತ್ರಣದಲ್ಲಿ ನಾನಿದ್ದೀನಿ ಅಂತ ನನ್ಗನ್ನಿಸ್ತಾ ಇದೆಯಲ್ಲ. ಅದಕ್ಕೇನಾ ನಾನ್ ವಿಶಾಲ್ನ ಸಾಯ್ಸಕ್ ಹೋಗಿದ್ದು? ಮತ್ತಿವತ್ತು ಇದ್ದಕ್ಕಿದ್ದ ಹಾಗೆ ದಿಗ್ವಿಜಯನ ಸಾಯಿಸೋ ಪ್ರಯತ್ನ ಆಯ್ತು. ಯಾವ ಶಕ್ತಿ ಇರ್ಬೋದು? ಈಗ ನೋಡಿದ್ರೆ ಆ ಪ್ರೇತಾತ್ಮದ ದಿಗ್ಬಂಧನದಲ್ಲಿ ನಾನಿದ್ದೀನಿ. ಹೀಗಾಗ್ತಿದೆ ನನ್ಗೆ. ಯಾಕೆ ನನ್ ಶಕ್ತಿ ಪ್ರಯೋಗ ಆಗ್ತಿಲ್ಲ? ಹೇಗೋ ಆದಿಶೇಷನ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾಳಲ್ಲ, ಕರ್ಕೊಂಡ್ ಬರ್ಲಿ. ಅಂದ್ರೆ ಇಷ್ಟು ದಿನ ನನ್ನ ಆದಿಶೇಷ ತ್ರಿಶೂಲ್ ಎಲ್ಲಿದ್ದಾನೆ ಅಂತ ಅವಳಿಗೆ ಗೊತ್ತಿತ್ತು. ಹಾಗಾದ್ರೆ ನನ್ನ ತ್ರಿಶೂಲ್ ಇಷ್ಟು ದಿನ ಅವಳ ಬಂಧನದಲ್ಲೇ ಇದ್ನ? ಏನಾದ್ರೂ ಆಗಿರ್ಲಿ, ನನ್ನ ಆದಿಶೇಷ ಬಂದು ನಮ್ಮಿಬ್ಬರ ಶಕ್ತಿ ಒಂದಾದ್ರೆ ನಮ್ಮ ಶಕ್ತಿ ಮುಂದೆ ಯಾವ ಶಕ್ತಿನೂ ಕೆಲಸ ಮಾಡೋದಿಲ್ಲ. ಆಗ ನಾನು ಈ ದಿಗ್ಬಂಧನದಿಂದನೂ ಮುಕ್ತಿ ಪಡಿತೀನಿ. ಎಲ್ಲಿದ್ದಾನೆ ಆದಿಶೇಷ? ಆದಿಶೇಷ, ಆದಿಶೇಷ, ಎಲ್ಲಿದ್ರು ಬೇಗ ಬಾ ಆದಿಶೇಷ. ಆದಿಶೇಷ! ಪರಮೇಶ್ವರ, ನನ್ನ ಆದಿಶೇಷ ಎಲ್ಲೇ ಇದ್ರು ಇಲ್ಲಿಗೆ ಬರೋ ಹಾಗೆ ಮಾಡು ತಂದೆ. ಮನುಷ್ಯರಿಗೋ ಕಾಳ ಸರ್ಪಗಳಿಗೋ ಯುದ್ಧ, ಅಂತಿಮ ಯುದ್ಧ, ಘೋರ ಯುದ್ಧ, ಕೆಟ್ಟತನ ಸಾಯೋ ಯುದ್ಧ, ಒಳ್ಳೆತನ ಮೆರೆಯೋ ಯುದ್ಧ. ಜಯ ಭೋಲೆನಾಥ. ಗರುಡದೇವ, ನನ್ನ ಸಂಮೋಹ ಶಕ್ತಿಗೆ ಏನಾಗಿದೆ? ನನ್ನ ಸಂಮೋಹನ ಶಕ್ತಿಯನ್ನು ಮೀರಿ ನಾಗಿನಿ ದೇವಸ್ಥಾನದ ಒಳಗೆ ಹೋಗಿದ್ದಾದರೂ ಹೇಗೆ? ಅವಳು ಅವನನ್ನು ಸಾಯಿಸುವ ಪ್ರಯತ್ನವೇ ಇದೆ. ಹೇ ನಾಗಿನಿ, ನಾನು ಪ್ರಹಾರ ಮಾಡು ಅಂತ ಹೇಳಿದ್ದು ಆ ಸಾಧ್ಯ ಗಂಡನ ಮೇಲೆ, ದಿಗ್ವಿಜಯನ ಮೇಲಲ್ಲ. ಹೋಗು, ಸಾಧ್ಯ ಗಂಡನ ಮೇಲೆ ಪ್ರಹಾರ ಮಾಡು.
ಹೇಳ್ದಾಗೆ ಆಗೋಯ್ತಲ್ಲ. ನನ್ನ ಮೇಲೆ ಹತ್ಯೆ ಪ್ರಯತ್ನ ನಡೀತು. ಆದರೆ ಸದ್ಯಕ್ಕೆ ಪ್ರಾಣಾಪಾಯ ಉಳಿತು. ಅವಳು ಹೇಳಿದ್ದಾಗೆ ಆಗಿದ್ದ ಅಥವಾ ಅವಳನ್ನ ನಾನು ನಂಬಲಿ ಅಂತ ಅವಳು ಆಡಿದ ನಾಟಕನ? ನೋಡಿದ್ರೆ ಹಾಗನ್ನಿಸ್ತಾ ಇಲ್ಲ. ಅವಳು ಹೇಳಿದ್ದೇ ನಿಜ ಆದರೆ ನನ್ನ ಸಾಯಿಸಕ್ಕೆ ಬಂದಿದ್ಯಾರು? ಇದು ನಾನು ಯಾರು ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಶತ್ರುಗಳಾಡಿದ ನಾಟಕನ, ಅಥವಾ ನಿಜವಾಗ್ಲೂ ನನ್ನ ಕೊಲ್ಲೋ ಪ್ರಯತ್ನ ನಡೀತಾ? ಅವಳು ನಿಜಕ್ಕೂ ಸಾಧ್ವಿನ ಅಥವಾ ನನಗೆ ಮೋಸ ಮಾಡಿ ನಾನು ಯಾರು ಅಂತ ತಿಳ್ಕೋಬೇಕು ಅಂತ ಶಿವಾನಿ ನನ್ನ ಹಿಂದೆ ಯಾರನ್ನಾದರೂ ಬಿಟ್ಟಿದ್ದಾಳ? ಹಲೋ ವಿಶಾಲ್. ಹಲೋ ಸರ್. ಹಾಯ್. ನಮ್ಮಿಂದ ಸುಮ್ಮನೆ ನಿಮಗೆ ತೊಂದರೆ ಆಯಿತು. ನೀವು ಹೀಗೆ ಮಾತಾಡ್ತಾ ನಿಂತ್ಕೊಂಡ್ರೆ ತೊಂದರೆ ಅಷ್ಟೇ. ನಮ್ಮ ಊರಿಗೆ ಯಾರೇ ಬಂದರೂ ನಮ್ಮ ಅತಿಥಿಗಳು. ನೀವು ನಮ್ಮ ಜವಾಬ್ದಾರಿ, ತೊಂದರೆ ಅಲ್ಲ. ದಿಗ್ವಿಜಯ್ ಸರ್, ಇವನು ನನ್ನ ಫ್ರೆಂಡ್ ವಿಶಾಲ್ ಅಂತ. ನಾವಿಬ್ರು ಚಿಕ್ಕ ವಯಸ್ಸಿಂದ ಪರಿಚಯ. ಆಗೆಲ್ಲ ಜಾಸ್ತಿ ಬರೀ ಕಳ್ಳ ಪೊಲೀಸ್ ಆಟನೇ ಆಡ್ತಿದ್ವಿ. ನಾನು ರಿಯಲ್ ಲೈಫಲ್ಲೂ ಪೊಲೀಸ್ ಆಗ್ಬಿಟ್ಟೆ. ಹಾಗಂತ ಇವನೇನು ಕಳ್ಳ ಅಲ್ಲ. ಗಂಡ ಹೆಂಡತಿ ಸಿಕ್ಕಿದ್ರು ಕರ್ಕೊಂಡು ಬಂದೆ. ಇವನಿಗೆ ನನ್ನ ಬಗ್ಗೆ ಏನೇನು ನೆನಪಿದೆ ಅಂತ ಚೆಕ್ ಮಾಡ್ತಿದ್ದೆ. ಎಲ್ಲ ನೆನ್ಪಿಟ್ಕೊಂಡಿದ್ದಾನೆ. ದಿಗ್ವಿಜಯ, ಯಾರಿವರು? ಅಮ್ಮ, ಇವರು ವಿಶಾಲ್ ಅಂತ. ಅವರು ನಯನಿ. ದೇವಸ್ಥಾನದಲ್ಲಿ ನನ್ನ ಪ್ರಾಣ ಕಾಪಾಡೋದ್ರನ್ನಲ್ಲ ಇವರೇ. ಏನ್ ಮುದ್ದಾಗಿದೆಯಮ್ಮ, ಏನ್ ದೇವಿ ಕಳೆಯಮ್ಮ, ಸಾಕ್ಷಾತ್ ಗೌರಿ ಇದ್ದಾಗೇ ಇದೆಯಾ? ನೈನಿ, ನೀನು ಗುರುತಿಸಿದ್ದು ಅದೊಂದೇ ವಿಚಾರನ. ಅಭಯ್ ನನ್ನ ನೋಡಿದಾಗ ನಾನು ಸರಿಯಾಗಿ ಗುರುತೇ ಹಿಡಿಲಿಲ್ಲ. ಶಿವಾನಿ ಕೂಡ ನಿನ್ನನ್ನು ನೋಡಿದಾಗ ಗುರುತೇ ಇಲ್ದಿರೋ ಹಾಗೆ ವರ್ತಿಸಿದ್ಲು. ಹಾಗೇನಿಲ್ಲ ಯಜಮಾನ್ರೆ, ಇದ್ದಕ್ಕಿದ್ದಾಗೆ ಅವಳು ಹೊರಗಡೆಯಿಂದ ಮನೆಗೆ ಬರ್ಬೇಕಾದ್ರೆ ನಾವು ಅವಳ ಮನೇಲಿದ್ರೆ ಗಾಬರಿ ಆಗಲ್ವಾ? ಅದೇ ಆಗಿರುತ್ತೆ. ನೈನಿ, ನೀನು ಹೇಳೋದೇನೋ ಸರಿ, ಆದರೆ ಅವ್ರ ಕಣ್ಣು ನೋಡಿದ್ರೆ ಅದೇನೋ ಗೊತ್ತಿಲ್ಲ. ಆ ಕಣ್ಣನ್ನ ನಾನು ಎಲ್ಲೋ ನೋಡಿದ್ದೀನಿ. 100% ಎಲ್ಲೋ ನೋಡಿದ್ದೀನಿ. ಯಜಮಾನ್ರೆ, ನಾನು ಶಿವಾನಿ ಅವ್ರ ಬಗ್ಗೆ ಹೇಳಿ ಹೇಳಿ ನಿಮ್ಗೆ ಅವ್ರ ಕಣ್ಣಿನ ಕಲ್ಪನೆ ಬಂದಿರುತ್ತೆ ಬಿಡಿ. ಇದ್ರೂ ಇರ್ಬೋದೇನೋ. ನಿಮ್ಗೆ ಈ ಊರೆಲ್ಲ ಇಷ್ಟ ಆಯ್ತಾ? ಶಿವಾನಿ, ಪೂಜೆ ಟೈಮ್ ಆಯ್ತು, ನೀವಿನ್ನೂ ರೆಡಿನೇ ಆಗಿಲ್ವಲ್ಲ? ಏನ್ ಪೂಜೆ ಅಜ್ಜಿ? ಇವತ್ತು ಮಹಾಶಕ್ತಿ ಮಾಯೆಗೆ ಮಹಾಪೂಜೆ ಅಮ್ಮ. ನಮ್ಮ ಮನೆತನ ಕಾಯೋ ದೇವಿ ಅವಳು. ಎಲ್ಲ ನವರಾತ್ರಿಗೆ ಅವಳು ಪೂಜೆ ಮಾಡಲೇಬೇಕು. ಅದು ನಮ್ಮ ಮನೆತನದ ಪದ್ಧತಿ. ಈ ಸಮಯಕ್ಕೆ ನಾನ್ ಬಂದಿರೋದು ನನ್ನ ಅದೃಷ್ಟ ಅಜ್ಜಿ. ನಿಜಮ್ಮ, ಅವಳು ಮಹಾಮಾಯೆ. ನಿನ್ನನ್ನ ಅವಳು ತನ್ನ ಸನ್ನಿಧಾನಕ್ಕೆ ಕರೆಸ್ಕೊಳ್ತಾ ಇದ್ದಾಳೆ ಅಂದ್ರೆ ಅದರ ಹಿಂದೆ ಒಂದು ಮಹಾ ಹಿನ್ನೆಲೆ ಇರುತ್ತೆ. ಅದಕ್ಕೊಂದು ಕಾರಣನೂ ಇರುತ್ತೆ. ಊರನ್ನು ಕಾಯೋ ಮುತ್ತೈದೆ ಅವಳು. ನಮ್ಮನ್ನೆಲ್ಲ ಅವಳು ಕಾಪಾಡ್ತಾಳೆ ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೀನಮ್ಮ.
ಎಲ್ಲಿದ್ದರು ನನ್ನ ಮುಂದೆ ಈ ಕೂಡಲೇ ಬಾ ಬಾ. ನನ್ನ ಆಜ್ಞೆಯನ್ನೇ ಧಿಕ್ಕರಿಸುವಷ್ಟು ದಾರ್ಶನಿಕವೇ ನಿನಗೆ. ನಿನ್ನ ಪ್ರಿಯಕರನನ್ನು ವಧಿಸಿ ನಿನ್ನನ್ನು ಘೋರ ನರಕಕ್ಕೆ ತಳ್ಳಿ ಬಿಡುವೆ. ಬೇಡ, ನನ್ನ ಆದಿಶೇಷನ್ಗೆ ಏನು ಮಾಡಕ್ ಬೇಡ. ಅವನನ್ನು ಏನು ಮಾಡಬಾರದೆನ್ನುವುದಾದರೆ ಮೊದಲು ಹೋಗಿ ಅವನನ್ನು ಕೊಂದು ಬಾ. ಅಸಾಧ್ಯ ಗಂಡನ ಸಾವು ಬೇಕು ನನಗೆ. ಯಾಕೆ ಮೌನ? ಅಲ್ಲ ಸ್ವಾಮಿಗಳೇ, ಅವಳು ಗಂಡನ್ ಸಾವು ನನ್ನಿಂದ ಆದ್ರೆ ಅವಳು ನನ್ನಿಂದ ವಿಧವೆ ಆಗ್ತಾಳೆ. ಆಮೇಲೆ ದೈವ ಕೋಪ ನನ್ನ ಮೇಲೆ ಅಲ್ವಾ? ದೈವ? ಯಾವ ದೈವ? ಎಲ್ಲ ದೈವಗಳು ಒಂದು ಕಾಲದಲ್ಲಿ ನಾನು ಪೂಜಿಸುತ್ತಿದ್ದ ಶುದ್ಧ ದೇವತೆಗಳ ದಾಸರುಗಳು. ನನ್ನ ದೈವಕ್ಕೆ ಮೋಸ ಮಾಡಿದ ಕೆಟ್ಟ ದೈವ ಅದು. ಮತ್ತೆ ಯಾರ ಭಯವೂ ಇಲ್ಲದೆ ಶುದ್ಧ ಲೋಕ ಸೃಷ್ಟಿಯಾಗಬೇಕು. ಅದಾಗಬೇಕು ಅಂದ್ರೆ ಮಹಾಸಾಧ್ಯ ಗಂಡನ ಸಾವಾಗಬೇಕು. ಅದಾದ್ರೆ ನಿನಗೆ ಅಮೋಘವಾದ ಶಕ್ತಿ ಬರುತ್ತೆ. ನೀನು ಆ ಶಕ್ತಿಯನ್ನು ಪಡೆದುಕೊಂಡರೆ ನೀನು ಬೇಕಾದನ್ನು ಸಾಧಿಸಬಹುದು. ಹೇಳು ಹೇಳು, ನಿನ್ ದೊಡ್ಡ ಶುದ್ಧ ಶಕ್ತಿ ಆಗ್ತೀಯಾ ಅಥವಾ ಆದಿಶೇಷನ ಸಾವನ್ನ ಬಯಸ್ತೀಯಾ? ಬೇಡ ಬೇಡ, ನನ್ನ ಆದಿಶೇಷನ್ಗೆ ಯಾವ ತೊಂದರೆನೂ ಆಗ್ಬಾರ್ದು. ಹಾಗಾದರೆ ಈಗಲೇ ಹೋಗು, ಆ ಸಾಧ್ಯ ಗಂಡನ ಸಂಹಾರ ಮಾಡಿ ಬಾ. ನೈನಿ, ಏನಾಯ್ತು? ಏನಿಲ್ಲ ಶಿವಾನಿ. ನಿನಗ್ ನಿದ್ದೆ ಬಂದಿಲ್ವಾ? ಇಲ್ಲ. ಅದ್ ಸರಿ, ನೀನ್ ಯಾಕೆ ಹೀಗೆ ಓಡಾಡ್ತಾ ಇದೀಯಾ? ಓ, ಹೊಸ ಜಾಗ ಅಂತ ನಿದ್ದೆ ಬರ್ತಾ ಇಲ್ವಾ? ನಿದ್ದೆ ಚೆನ್ನಾಗೇ ಬಂದಿತ್ತು, ಆದ್ರೆ ಯಾವ್ದೋ ಒಂದ್ ಕೆಟ್ಟ ಕನ್ಸು ಎಬ್ಬಿಸ್ಬಿಡ್ತು. ನನಗೆ ಕೆಟ್ಟ ಯೋಚನೆ, ನಿನಗೆ ಕೆಟ್ಟ ಕನ್ಸು. ಒಟ್ನಲ್ಲಿ ಇಬ್ರು ನಿದ್ದೆನೂ ಕೆಡ್ತು ಅಷ್ಟೆ. ಕೆಡೋ ನಿದ್ರೆ ಯೋಚನೆನ ಹೆಚ್ಚುತ್ತೆ. ನಮ್ಮವ್ರಿಗೆ ಏನೇ ತೊಂದರೆ ಆಗ್ತಾ ಇದ್ರೋ ಅದನ್ನ ತಡೆಯೋಕೆ ಶಕ್ತಿ ಕೊಡುತ್ತೆ. ನನ್ ಗಂಡನಿಗೆ ಪ್ರಾಣ ಕಂಟಕ ಇದೆ, ಅದನ್ನ ಪರಿಹರಿಸೋಣ ಅಂತ ಈ ಊರಿಗೆ ಬಂದೆ. ನಿನ್ ಹಾಗೆ ನಾನು ದಿನ ಪೂಜೆ ಮಾಡ್ತಾ ಇದ್ದೇನೆ. ನನ್ ಗಂಡನ್ಗೆ ಬಂದಿರೋ ಕಂಟಕ ದೂರ ಆಗಿ ಅವ್ನು ನನಗೆ ಹತ್ರ ಆಗ್ಲಿ ಅಂತ. ಕೆಟ್ಟವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಬೋದು ಶಿವಾನಿ, ಆದ್ರೆ ಒಳ್ಳೆಯವ್ರಿಗೆ ದೇವ್ರು ಖಂಡಿತ ಕೆಟ್ಟದ್ ಮಾಡಲ್ಲ. ನೀನು ತುಂಬಾ ಒಳ್ಳೆಯವಳು, ನಿನಗೆ ಯಾವತ್ತೂ ಕೆಟ್ಟದಾಗಲ್ಲ. ಆದ್ರೆ ನನ್ನಿಂದ ನಿನಗೆ ಕೆಟ್ಟದಾಗ್ತಾ ಇದೆಯಲ್ಲ, ನಾನು ನಿನ್ನ ಗಂಡನ ಸಾಯಿಸೋಕೆ ಓಡಾಡ್ತಾ ಇದ್ದೀನಿ. ಯಾಕೆ ಹೀಗಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಪರಮೇಶ್ವರ, ನೀನೇ ಕಾಪಾಡ್ಬೇಕು. ಶಿವಾನಿಗೇನೋ ಚಿಂತೆ ಇದೆ ಅನ್ಸುತ್ತೆ. ಅವಳ ಮಾವನಿಗೆ ಪ್ರಾಣ ಅಪಾಯ ಇದೆ ಅಂತ ಹೇಳಿದ್ರೆ ಇನ್ನೂ ಆತಂಕ ಜಾಸ್ತಿ ಆಗುತ್ತೆ. ಬೇಡ ಬೇಡ, ಈಗ್ಲೇ ಹೇಳೋದು ಬೇಡ. ದೇವ್ರೆ, ಇದು ನಾನ್ ಬಂದಿರೋ ಮನೆ, ಯಾರಿಗೂ ಏನು ಕೆಟ್ಟಾಗದೆ ಹಾಗೆ ನೋಡ್ಕೊ. ಸರಿ, ಹೋಗ್ ಮಲ್ಕೊ. ಗುಡ್ ನೈಟ್. ಸಾಧ್ಯ ಗಂಡನ ಸಾವು ನಿನ್ನಿಂದಾಗಬೇಕು ಅಂತ ಹೇಳಿದರು, ಮತ್ತೆ ಮತ್ತೆ ವಿಫಲವಾಗಿ ಬರುತ್ತಿರುವೆ. ಏನಾಗಲೇ ಇಲ್ಲ, ನನ್ನಿಂದ ಒಳ್ಳೆಯವನ್ನ ಸಾಯಿಸಕ್ಕಾಗಲ್ಲ, ನನಗಾಗಲ್ಲ. ಕೆಟ್ಟವರಿಗೆ ಒಳ್ಳೆಯವರೆಲ್ಲ ಕೆಟ್ಟವರು ನಾಗವೇ. ಸಕಲ ದೇವಲೋಕವನ್ನು ನಾಶ ಮಾಡಿ ಶುದ್ಧ ಲೋಕವನ್ನು ಸೃಷ್ಟಿಸುವ ಪ್ರಯತ್ನ ಮಾಡುತ್ತಿರುವವರು ನಾನು. ದೈವ ನಾಮವನ್ನು ಹೇಳುವವರೆಲ್ಲ ನನ್ನ ಪಾಲಿಗೆ ಕೆಟ್ಟವರೇ. ಹೋಗು, ನಿನಗೀಗ ಸಕಲ ಶುದ್ಧ ಶಕ್ತಿಗಳ ಅಂಶವನ್ನು ತುಂಬಿ ಕಾಣಿಸುವೆ. ಅವಳ ಗಂಡನನ್ನು ಸಾಯಿಸಿ ಬಾ.
ಹೋಗು, ಅವನನ್ನು ಕೊಂದು ಬಾ. ನಿನ್ನಂತಹ ಪುಣ್ಯವತಿಯಿಂದ ಸಾಧ್ಯ ಗಂಡನ ಸಾವಾದರೆ ನಾಗಮಣಿಯ ಶಕ್ತಿ ಕುಂದಿ ಹೋಗುತ್ತದೆ. ಅದು ಕ್ಷುದ್ರ ಶಕ್ತಿಯ ಆವಾಸ ಸ್ಥಾನವಾಗಿ ಬದಲಾಗುತ್ತೆ. ಆಮೇಲೆ ಅದು ನನ್ನ ಪಾಲು. ಹೋಗು. ನಿನ್ನ ಗಂಡನ ಪ್ರಾಣ ಉಳಿಯೋದಿಲ್ಲ. ಇಷ್ಟು ದಿನ ನೀನ್ ನೋಡಿದ್ದು ಬರೀ ಶಿವಾನಿನ ಮಾತ್ರ. ಈಗ ಅಸ್ಲಿ ಶಿವಾನಿನ ನೋಡು. ಯಾಕೆ ಈ ರೀತಿ ನಮ್ಗೆ ತೊಂದರೆ ಕೊಡ್ತಿದ್ಯಾ? ತೊಂದ್ರೆ ಕೊಡ್ತಾ ಇಲ್ಲ, ನನಗ್ ಬಂದಿರೋ ತೊಂದ್ರೆನ ದೂರ ಮಾಡ್ತಾ ಇದ್ದೀನಿ. ನೋಡು, ನಮಗ್ ತೊಂದರೆ ಮಾಡ್ಬೇಡ. ನಾವು ನಾಗದೇವತೆಗೆ ಪೂಜೆ ಮಾಡೋರು, ನಾಗಗಳನ್ನ ದೇವರಂತ ನಂಬಿರೋರು. ಹಾಗೆ ನಾಗಗಳಿಗೂ ಒಂದಷ್ಟು ನಂಬಿಕೆಗಳಿವೆ. ಅಡ್ಡ ಬಂದವ್ರನ್ನ ನಾಶ ಮಾಡ್ಬೇಕು ಅನ್ನೋ ನಂಬಿಕೆ. ಈಗ ನಾನು ಮಾಡಕ್ ಬಂದಿರೋದು ಕೂಡ ಅದನ್ನೇ. ಯಜಮಾನ್ರಿಗೆ ಏನು ಮಾಡ್ಬೇಡ, ದಯವಿಟ್ಟು ಯಜಮಾನ್ರಿಗೆ ಏನು ಮಾಡ್ಬೇಡ. ಅವ್ರಿಗೇನು ತಪ್ಪಿಲ್ಲ. ನನ್ ಸೌಭಾಗ್ಯನ್ ಕಿತ್ಕೋಬೇಡ. ನಿನಗ್ ಕೈ ಮುಗಿದ್ ಕೇಳ್ಕೊತಾ ಇದೀನಿ. ಬೇಡ, ಅವ್ರಿಗೇನು ಮಾಡ್ಬೇಡ. ಮೋಹಿನಿ, 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 ಏನಾಯ್ತು? ಸಾವಾಯ್ತು. ಶಿವಾನಿಯ ಕಾರಣದಿಂದ ನಯನಿಯ ಗಂಡನ ಸಾವಾಯ್ತು. ಅವಳ ರೂಪದಲ್ಲಿ ನಾನೇ ವಿಶಾಲನ್ನ ಸಾಯಿಸಿ ಬಂದೆ. ಅವಳ ರೂಪದಲ್ಲಿ ನೀನು ಹೋಗಿ ಅವನನ್ನು ಸಾಯಿಸಿ ಬಂದರೆ ಅದರಿಂದ ನಮಗೇನು ಉಪಯೋಗ ಮಾಯಾಂಗನೆ? ಇದೊಂದು ಸಾವು ನಮ್ಮ ಕನಸುಗಳನ್ನ ಬದಕ್ಸ್ಬಿಡುತ್ತೆ ಮೋಹಿನಿ. ನಯನಿ ಸಾಮಾನ್ಯದವಳಲ್ಲ, ಅವಳು ಮಹಾ ಸಾಧ್ವಿ. ಅವಳ ಗಂಡನ ಸಾಯಿಸಿದಕ್ಕೆ ಅವಳು ರೊಚ್ಚಿಗೆದ್ದು ಶಾಪ ಹಾಕ್ತಾಳೆ. ಆದ್ರೆ ಆ ಶಾಪ ಕೊಂದ ನನಗ್ ತಟ್ಟಲ್ಲ, ಶಿವಾನಿಗ್ ತಟ್ಟುತ್ತೆ. ಯಾಕಂದ್ರೆ ನಾನು ವಿಶಾಲ್ನ ಸಾಯಿಸಿದ್ದು ಶಿವಾನಿ ರೂಪದಲ್ಲಿ. ಈ ಒಂದು ಕಾರಣಕ್ಕೆ ಅವಳು ಪಾಪಿಷ್ಟೇ ಆಗ್ತಾಳೆ. ಇಡೀ ನಾಗಲೋಕ ಅವಳನ್ನ ಬಹಿಷ್ಕಾರ ಹಾಕುತ್ತೆ. ಅವಳು ನಾಗಲೋಕಕ್ಕೆ ಸೇರದವಳಾದಾಗ ಆದಿಶೇಷನ ಮುಂದಿರುವ ಆಯ್ಕೆ ನಾನು ಮಾತ್ರ. ನಮ್ಮಲ್ಲಿರುವ ನಾಗಮಣಿಗೆ ಆದಿಶೇಷನ ಶಕ್ತಿ ಸೇರುವ ಹಾಗೆ ಮಾಡಿದರೆ ನಾಗಮಣಿ ಮತ್ತೆ ಶಕ್ತಿಶಾಲಿ ಆಗುತ್ತೆ. ಆಮೇಲೆ
ನಾವು ಅಂದುಕೊಂಡಿದ್ದೆಲ್ಲವೂ ನಡೆಯುತ್ತೆ. ಮಾತಿನ ಪ್ರಕಾರ ನಾಗಮಣಿ ನಿನ್ನದು, ಶೇಷನಾಗ ನನ್ನವನು. ಆದರೆ ಆ ಶೇಷನಾಗ ನನ್ನನ್ನು ಮೋಸ ಮಾಡಿ ಆ ಮಯೂರಿ ಜೊತೆ ಸಂತೋಷವಾಗಿದ್ದಾನೆ ಮಾಯಾ. ಅವನ ಮುಂದೆ ಆ ಮಯೂರಿಯನ್ನು ಸಾಯಿಸಿದರೆ ಮಾತ್ರ ಪ್ರೀತಿ ಸೋತಾಗ ಆಗೋ ನೋವೇನು ಎಂದು ಅವನಿಗೆ ಗೊತ್ತಾಗುವುದು. ಆದ್ರೆ ಆ ಶಿವಾನಿ ಅವ್ರನ್ನ ಎಲ್ಲೋ ಬಚ್ಚಿಟ್ಟಿದ್ದಾಳೆ. ಆ ಶಿವಾನಿಯ ಎಲ್ಲ ಶಕ್ತಿ ದೂರವಾದಾಗ ಆ ಮಯೂರಿ ಮತ್ತೆ ಶೇಷನಾಗನ ಮೇಲಿರುವ ರಕ್ಷಾ ಕವಚ ಕಳಚಿ ಬೀಳುತ್ತೆ. ಆಗ ಆ ಶೇಷನಾಗ ಮತ್ತೆ ನಿನ್ನ ಮುಂದೆ ಬರಲೇಬೇಕು. ಚಿಂತೆ ಬೇಡ ಮೋಹಿನಿ, ನಾನು ಆ ವಿಶಾಲನ್ನ ಸಾಯಿಸಾಗಿದೆ. ಸಾಯಿಸಿರೋದು ಆ ಶಿವಾನಿ ಅಂತ ಅವಳಿಗೆ ತಿಳಿದಾಗಿದೆ. ನಯನಿ ಶಾಪ ಹಾಕಿರುತ್ತಾಳೆ. ಇಷ್ಟು ದಿನ ಮೆರಿತಾ ಇದ್ದ ಶಿವಾನಿ ಇನ್ನು ಮುಂದೆ ನಮ್ಮ ಕಾಲಡಿಯಲ್ಲಿರುತ್ತಾಳೆ. ಶಾಪಗ್ರಸ್ತಳಾಗಿರುತ್ತಾಳೆ. ಆಮೇಲೆ ನಾವು ಬಯಸಿದ್ದ ಬದುಕು ನಮ್ಮದಾಗುತ್ತದೆ. ನಾನು ನಾಗಲೋಕದವಳು ಅಂತ ನಾಗಲೋಕದವ್ರಿಗೆ ಬಿಟ್ರೆ ದೈವ ಅಂಶ ಇರೋರಿಗೆ ಮಾತ್ರ ಗೊತ್ತಾಗುತ್ತೆ. ನೀನ್ ಯಾರು? ನಿನಗ್ ಗೊತ್ತಾಗಿದೆ ಅಂದ್ರೆ ನೀನ್ ಯಾರು? ನಾನ್ ನಾಗನೂ ಅಲ್ಲ, ದೇವ್ರ ಅಂಶ ಇರೋಳು ಅಲ್ಲ. ನನ್ನಲ್ಲಿ ಯಾವ ದೇವ್ರ ಅಂಶ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಮುಂದಾಗೋದು ಮೊದಲೇ ತಿಳಿಯುತ್ತೆ. ಹಾಗೆ ಹೋಗಿದ್ರ ಬಗ್ಗೆ ತಿಳಿಯೋ ಶಕ್ತಿ ಇದೆ. ಮೊದಲು ಎಲ್ರೂ ಅದನ್ನ ಶಾಪ ಅಂತ ಇದ್ರು. ಆಮೇಲೆ ಅದೇ ಕೆಲವ್ರ ಪಾಲಿಗೆ ವರ ಆಯ್ತು. ಎಷ್ಟೋ ಜನರ ಪ್ರಾಣ ಉಳೀತು. ಆ ಶಕ್ತಿನೇ ನಿನ್ನ ಯಜಮಾನ್ರಿಗೆ ತೊಂದರೆ ಕೊಟ್ಟಿಲ್ಲ ಅಂತ ಗುರ್ತಿಸಿದ್ದು. ಅಂದ್ರೆ ನಿನಗೆ ನನ್ನ ಬಗ್ಗೆ ಎಲ್ಲ ಗೊತ್ತಾ? ಗೊತ್ತು ಗೊತ್ತು. ನೀನ್ ಈ ಭೂಮಿಗೆ ಬರೋಕೆ ಕಾರಣ ಏನು? ನಿನ್ ಮದ್ವೆ ಯಾಕಾಯ್ತು? ನಿನಗ್ ತೊಂದರೆ ಕೊಟ್ಟವ್ರು ಯಾರು, ಕೊಡ್ತಾ ಇರೋರು ಯಾರು, ಎಲ್ಲ ಗೊತ್ತಾಯ್ತು. ನೀನ್ ಯಾವ್ದೋ ದುಷ್ಟಶಕ್ತಿ ನಿಯಂತ್ರಣದಲ್ಲಿದ್ಯಾ. ಅದೇ ನಿನ್ನ ಹತ್ರ ಈ ತಪ್ಪು ಕೆಲಸ ಮಾಡಿಸ್ತಿದೆ. ಯಾವ್ದು ಯಾವ್ದು ಆ ದುಷ್ಟ ಶಕ್ತಿ? ಭೋಲೆನಾಥ, ಲೋಕನಾಥೇಶ್ವರ, ನಿನ್ನಣತಿಯಂತೆ ನಿನ್ನಂಶ ಸಂಭೂತನ ರೂಪವನ್ನು ಬದಲಾಯಿಸಲು ನಾನು ನಿಮಿತ್ತನಾದೆ. ಬದಲಾದ ರೂಪದಿಂದ ಬಯಲಾಗಬೇಕಾದ ರಹಸ್ಯವನ್ನ ನೀನು ತಿಳಿಸಿ ತಂದೆ. ನೀನು ಅರುಹಿದ ಮಾತುಗಳನ್ನ ನಾನು ಶಿರಸಾವಹಿಸಿ ಪಾಲಿಸಿದ್ದೇನೆ. ಆದಿಶೇಷ ಮಾನವ ರೂಪಿ ತ್ರಿಶೂಲ ಈಗ ಅಭಯನಾಗಿ ಹೆಜ್ಜೆ ಇರಿಸಿದ್ದಾನೆ. ಹೊಸ ರೂಪ, ಹಳೆಯ ಮನಸ್ಸು ಅವನ ಮುಂದೆ. ಅವನು ಇಡಬೇಕಾದ ಹೆಜ್ಜೆಯ ಬಗ್ಗೆ ಅವನಿಗೆ ಅರಿವಿದೆ. ಆದರೆ ಆ ಹೆಜ್ಜೆಯ ಕೆಳಗೆ ಅಡಗಿರುವ ಅಪಾಯದ ಬಗ್ಗೆ ಅವನಿಗೆ ತಿಳಿಸು. ಅವನ ಎಡ ಬಲವಂತು ಅನವರತವನನ್ನು ಕಾಪಾಡ. ಅವನ ಹುಟ್ಟಿನ ಅರಿವು ಅವನಿಗಾಗಬೇಕು. ಅವನ ಸುತ್ತ ಇರುವ ಅರಿಗಳ ಬಗ್ಗೆ ಅವನಿಗೆ ಅರಿವಾಗಬೇಕು. ಭೋಲೆನಾಥ, ಅವನು ನಾಗಲೋಕದ ವಾಸಿ, ನಿನ್ನ ಕಂಠಾಭರಣದ ವಂಶದವನು, ನಾಗ ಕುಲ ತಿಲಕ, ನಾಗ ಮಹೇಶ್ವರನಾದ ನನ್ನ ಅಂಶ. ಅವನ ಬದುಕಿನ ಒಂದೊಂದು ಕ್ಷಣಗಳು ಒಂದೊಂದು ಜವಾಬ್ದಾರಿ. ಅವನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ದಕ್ಕಬೇಕು. ಹೇ ಮಹೇಶ್ವರ, ನಿನ್ನನ್ನು ನಂಬಿ ಅದೊಂದು ಲೋಕವೇ ಕಾಯುತ್ತಿದೆ. ಆ ಲೋಕ ಉಳಿಯಬೇಕು, ಅಳಿಯಬಾರದು. ನಾಗಲೋಕದ ವಾಸಿ ಆದಿಶೇಷ ಮಾನವ ರೂಪಿಯಾದ ತ್ರಿಶೂಲನ ಮತ್ತೊಂದು ರೂಪವಾದ ಅಭಯನಿಗೆ
ನಯನಿ, ಇದೇ ನಾಗಮಣಿ ಇದ್ದಿದ್ದ ಜಾಗ. ಆದ್ರೆ ಈಗ ನಾಗಮಣಿನ ಯಾವುದೋ ಪ್ರೇತಾತ್ಮ ವಶಪಡಿಸ್ಕೊಂಡು ಹೋಗಿದೆ. ಈಗ ನಾಗಮಣಿ ಎಲ್ಲಿದೆ ಅಂತ ನಿನಗ್ ಗೊತ್ತಾಗುತ್ತೆ ಅಲ್ವಾ? ದಯವಿಟ್ಟು ಹೇಳ್ತೀಯಾ? ನಾಗಮಣಿ ಒಬ್ಳು ಬಳಿ ಇದೆ, ಅವಳ ಸಹಾಯಕ್ಕೆ ಇನ್ನೊಬ್ಳಿದಾಳೆ. ಇಬ್ರು ಭೂಲೋಕದವ್ರು ಅಲ್ವೇ ಅಲ್ಲ, ಆ ಇಬ್ರು ಬೇರೆ ಲೋಕದವ್ರು. ಮೋಹಿನಿ ಅವಳು ಪ್ರೇತ ಲೋಕದವಳು. ಇನ್ನೊಬ್ಳು ನೋಡಕ್ ಹೇಗಿದ್ದಾಳೆ? ಅವಳು ಬಟ್ಲು ಕಣ್ಣವಳು, ಅದೇ ನಿಮ್ಮನೇಲಿ ಓಡಾಡ್ತಿದ್ಲಲ್ಲ. ಮಾಯಾಂಗನೇನಾ? ಹಾ, ಇಲ್ಲ ಕಾಣಿಸ್ತಾ ಇದೆ, ಆದ್ರೆ ಅವಳ ಅಸಲಿ ರೂಪ ಗೊತ್ತಾಗ್ತಾ ಇಲ್ಲ. ಮತ್ತೆ ಮತ್ತೆ ಅವಳ ರೂಪ ಬದಲಾಗ್ತಾ ಇದೆ. ನೈನಿ, ಹೇಳ್ ಶಿವಾನಿ. ಶತ್ರು ಸಂಹಾರದ ಸಮಯ ಬಂತು, ನಿನ್ನ ಸಹಾಯ ಬೇಕು. ನನ್ನ ಸಹಾಯ ನಿನಗೆ ಯಾವಾಗ್ಲೂ ಇದ್ದೇ ಇರುತ್ತೆ ಶಿವಾನಿ. ನಾಗಮಣಿಯು ನಮ್ಮ ಬಳಿ ಇದೆ, ಅದಕ್ಕೆ ಶಕ್ತಿ ಸೇರಿಸುವ ತ್ರಿಶೂಲನ ದೇಹ ಕೂಡ ನಮ್ಮಲ್ಲಿದೆ. ನಮ್ಮ ಸಹಾಯವಿಲ್ಲದೆ ಯಾರಿಗೂ ನಾಗಮಣಿಯು ದೊರಕದು. ಎಲ್ಲ ಇರುವ ನೀವು ನನ್ನ ಬಳಿ ಸಹಾಯ ಕೇಳುತ್ತಿರುವುದೇ? ಇಲ್ಲಿ ನಡೆಸಬೇಕಾದ ಪೂಜಾ ಕಾರ್ಯಗಳಿಗೆ ಈ ಲೋಕದ ಒಬ್ಬರ ಸಹಾಯ ಬೇಕು. ಅದು ನೀವಾಗಬೇಕೆಂದು ಬಯಸಿ ಬಂದಿದ್ದೇವೆ. ಶಿವಾನಿ ಜೊತೆ ಇರುವ ನಯನಿಗೆ ಒಂದು ವಿಶೇಷವಾದ ಶಕ್ತಿ ಇದೆ. ಅವಳಿಗೆ ಹಿಂದೆ ನಡೆದಿರುವುದು, ಮುಂದೆ ನಡೆಯುವುದು ಎಲ್ಲವೂ ಗೊತ್ತಾಗುತ್ತದೆ. ಅವಳ ಹತ್ತಿರ ಹೋದರೆ ಅವಳು ಭೂತಕಾಲದಲ್ಲಿ ನಡೆದಿರುವುದು ಕೂಡ ಹೇಳುತ್ತಾಳೆ, ಭವಿಷ್ಯದಲ್ಲಿ ಆಗುವುದು ಕೂಡ ಹೇಳುತ್ತಾಳೆ. ಅವಳಿಂದ ಶಿವಾನಿ ಸರ್ವ ಸತ್ಯಗಳು ತಿಳಿದರೆ ಶತ್ರುಶೇಷವು ಉಳಿಯದು, ನಾಗಮಣಿ ನಮಗೆ ದಕ್ಕದು. ಅದಕ್ಕೆ ಅವಳೇನಾದರೂ ಮಾಡುವ ಮುಂಚೆ ನಾವೆಲ್ಲರೂ ಏನಾದರೂ ಮಾಡಬೇಕು. ಅದಕ್ಕೆ ನಿಮ್ಮ ಸಹಾಯ ಕೇಳಿ ಬಂದೆವು. ನಿಮ್ಮ ಆಲೋಚನೆ ಸರಿಯಾಗಿ ಇದೆ. ಅವಳ ಸಾವು ನಮ್ಮ ಗೆಲುವನ್ನು ನಿರ್ಧರಿಸುತ್ತೆ ಅನ್ನೋದಾದ್ರೆ ಅವಳು ಸಾಯಲೇಬೇಕು. ಆ ನಯನಿ ಜೊತೆಗಿದ್ದಾಗ ಶಿವಾನಿಯ ಸಾವು ಸಂಭವಿಸುವುದು ಎಂತಾದಾಗ ಅವಳು ಒಂಟಿಯಾಗಿರುವ ಹಾಗೆ ಸಂದರ್ಭ ಸೃಷ್ಟಿಸಬೇಕು. ಹಾಗಾದರೆ ಇನ್ನು ಮುಂದೆ ನಾವೆಲ್ಲ ಒಂದೇ ದಿಗ್ವಿಜಯನನ್ನು ಸಾಯಿಸಬೇಕೆಂದು ಶಿವಾನಿ ನಿರ್ಧಾರ ಮಾಡಾಗಿದೆ ಸ್ವಾಮಿಗಳೇ. ಅವನನ್ನು ಕರೆದುಕೊಂಡು ಶಿವಾನಿ ಹೊರಗಡೆ ಹೊರಟಿದ್ದಾಳೆ. ಭೈರವಿ ಗುಹೆ ಬಳಿ ಆ ದಿಗ್ವಿಜಯನನ್ನ ಕರೆದುಕೊಂಡು ಬರ್ತಾ ಇದ್ದಾಳೆ. ಇವತ್ತು 2 ವಿಚಾರ ಮುಕ್ತಾಯವಾಗಬೇಕು ಸ್ವಾಮಿಗಳೇ. ಒಂದು, ಆ ಶಿವಾನಿಯ ಸಾವಾಗಬೇಕು. ಮತ್ತೊಂದು, ಆ ದಿಗ್ವಿಜಯನ ರೂಪದಲ್ಲಿ ಬಂದಿರುವನು ಯಾರೆಂದು ತಿಳಿಯಬೇಕು. ಅವಶ್ಯವಾಗಿ ಅವನು ಯಾರೆಂದು ತಿಳಿಯಬೇಕು ಮಾಯಾಂಗನೆ. ಅವನು ಈ ಲೋಕದ ಮಾನವನೇ, ಬೇರೆ ಲೋಕದ ಮಾಯಾವಿಯೇ ಅಥವಾ ಶುದ್ಧ ಶಕ್ತಿ ಆರಾಧಕನೇ ಎನ್ನುವುದು ತಿಳಿಯಬೇಕು. ತಿಳಿಯುವುದು ಸ್ವಾಮಿ. ಯಾರು ಯಾವ ರೂಪದಲ್ಲಿ ಬಂದರೂ ಅವರ ಸಾವಿನ ಸಮಯದಲ್ಲಿ ಅವರ ಅಸಲಿ ರೂಪ ಗೋಚರವಾಗುವುದು. ಅಂದರೆ ಅವನ ಹತ್ಯೆ ಅವಳು ಮಾಡ, ನಾವು ಅವಳನ್ನು ಸಾಯಿಸೋಣ. ನನಗದೊಂದೇ ಅಭ್ಯಾಸ ಇರೋದು. ಗುರಿ ಇಟ್ರೆ ಕಿರೀಟ ನಂದು.
ಗುರಿ ತಪ್ಪಿದ್ದು ಹಿಸ್ಟ್ರಿಲೇ ಇಲ್ಲ. ಓ ವಾವ್, ದ್ಯಾಟ್ಸ್ ಗ್ರೇಟ್. ಸರ್, ಈ ಗನ್ನಲ್ಲಿ ಯಾರಿಗಾದ್ರೂ ಶೂಟ್ ಮಾಡಿದ್ದೀರಾ? ಅಂದ್ರೆ ಮನುಷ್ಯರನ್ನ? ವಿಶಾಲ್, ಈ ಪ್ರಪಂಚ ತುಂಬಾ ನಿಗೂಢ. ಎಷ್ಟೇ ತಿಳ್ಕೊಂಡ್ರು ಏನೂ ತಿಳ್ಕೊಂಡಿಲ್ಲ ಅನ್ನೋ ತರ, ಸಮುದ್ರದ ಹಾಗೆ. ಇಲ್ಲಿ ಕೋಟಿ ಪ್ರಶ್ನೆ ಇರುತ್ತೆ, 1000 ಉತ್ತರನೇ ಇರೋದು. ಕೆಲವುದಕ್ಕೆ ಪ್ರಶ್ನೆನೇ ಇರಲ್ಲ, ಕೆಲವುದಕ್ಕೆ ಉತ್ತರನೂ ಇರಲ್ಲ. ಕೆಲವು ವಿಷಯನ ನೀನು ಕೇಳಬಾರ್ದು, ನಾನು ಹೇಳ್ಬಾರ್ದು. ಗಾಟ್ ಇಟ್? ಅಂದ್ರೆ ನಿಮ್ ಮಾತಿನರ್ಥ ನೀವು ನಿಜವಾಗ್ಲೂ ಏನಾದ್ರೂ ಮಾಡಿದ್ದೀರಾ ಅಂತನಾ? ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ಜಾಸ್ತಿ ಕ್ಯೂರಿಯಾಸಿಟಿ ಬೆಳೆಸ್ಕೋಬೇಡಿ, ಅದೊಂಥರ ತಲೆಗೆ ಅಸಿಡಿಟಿ. ಎಲ್ಲೋ ಇರ್ಬೇಕಾದವ್ರನ್ನ ಎಲ್ಲೋ ಕಳಿಸ್ಬಿಡುತ್ತೆ. ಸೊ ಯಾರು ಎಲ್ಲಿರ್ಬೇಕೋ ಅಲ್ಲೇ ಇರಬೇಕು. ಗಾಟ್ ಇಟ್? ಎನಿವೇಸ್, ಫಾರ್ಗೆಟ್ ಇಟ್. ಸಮಯ ಬಂದಾಗ ನಾನು ಏನು ಹೇಳಬೇಕಾಗಿಲ್ಲ, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದರೂ ಆಗ್ಬೋದು. ಅದಕ್ಕೆ ಸೆಕ್ಯೂರಿಟಿಗೆ, ಪ್ರೊಟೆಕ್ಷನ್ಗೆ ಈ ಗನ್. ನಾನೇನಾದ್ರೂ ಹೊರಟಾಗಿ ಮಾತಾಡಿದ್ರೆ ಐ ಆಮ್ ಸಾರಿ. ನಿಜ ಹೇಳಬೇಕು ಅಂದ್ರೆ ಮಾತು ಹೊರಟಾಗಿರ್ಲಿಲ್ಲ, ಆದ್ರೆ ತುಂಬಾ ಒಗಟಾಗಿತ್ತು. ಆಸ್ ಯು ಪ್ಲೀಸ್. ನರಕ ಕೂಪದಲ್ಲಿ ಅವಿತು ಕುಳಿತಿರುವ ದುಷ್ಟರ ಬಗ್ಗೆ ತಿಳಿಯಬೇಕು. ಪೊಲೀಸ್ ಆಫೀಸರ, ಬ್ರೋಕರ? 1000 ಪ್ರಶ್ನೆಗಳಿಗೆ ಈ ರೂಪ ಉತ್ತರ ಕೊಡುತ್ತೆ ಅನ್ಕೊಂಡೆ, ಆದ್ರೆ ಏನಾಯ್ತು? ಏನು ಪ್ರಯೋಜನ ಆಗಿಲ್ಲ. ಇದೇನಿದು? ನನ್ನ ದೇಹ ಇಲ್ಲೇ ಇತ್ತಲ್ಲ, ಏನಿದು ಕಾಣಿಸ್ತಿಲ್ಲ? ಇಷ್ಟ ಆಯ್ತು ನೈನಿ. ಹಾಗಾದ್ರೆ ಅಭಯ ಅವ್ರ ಆತ್ಮ ನನ್ನ ದೇಹದಲ್ಲಿ, ಅಂದ್ರೆ ತ್ರಿಶೂಲ್ ದೇಹದಲ್ಲಿ ದೀರ್ಘ ನಿದ್ರಾವಸ್ಥೆಯಲ್ಲಿದೆ. ಆ ದೇಹ ಸಿಕ್ಕಿ ನಾನು ಈ ದೇಹ ಬಿಟ್ಟ ತಕ್ಷಣ ಆತ್ಮ ಬಂದು ಸೇರ್ಕೊಳ್ಳುತ್ತೆ. ಆದ್ರೆ ಆ ದಿನ ಯಾವತ್ತು ಬರುತ್ತೋ ಗೊತ್ತಾಗ್ತಿಲ್ಲ. ಸ್ವಾಮಿಗಳು ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು, ಆದ್ರೆ ಯಾವಾಗ? ಒಂದೊಂದು ಕ್ಷಣನೂ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ನನಗೆ. ನಾನೇ ತ್ರಿಶೂಲ್ ಅಂತ ಶಿವಾನಿಗೆ ಹೇಳ್ಬಿಟ್ರೆ ನನ್ನ ಪ್ರೀತಿ ನಾನು ಕಳ್ಕೋತೀನಿ. ನಾನು ಯಾರು, ನನ್ನ ಗುರಿ ಏನು ಅಂತ ಗೊತ್ತಾಗದೆ ನರ್ಕ ಅನ್ಭವಿಸ್ತಾ ಇದ್ದೀನಿ. ಇದು ನಂದೇ ಮನೆ, ಆದ್ರೆ ಇಲ್ಲಿ ನಾನು ಬೇರೆಯವ್ರ ತರ ಬದುಕ್ತಾ ಇದ್ದೀನಿ. ಶಿವಾನಿ ಯಾವಾಗ್ಲೂ ನನ್ ತ್ರಿಶೂಲ್ ಅಂತ ಹೇಳ್ತಾನೆ ಇರ್ತಾಳೆ. ನನ್ ಬರೋ ದಾರಿನೇ ಕಾಯ್ತಾ ಇದ್ದಾಳೆ. ಆದ್ರೆ ನಾನು ಅವಳು ಎದುರಿಗೆ ಇದ್ರು ನಾನೇ ತ್ರಿಶೂಲ್ ಅಂತ ಹೇಳಕ್ಕಾಗ್ತಿಲ್ಲ. ಪ್ರೀತಿನ ಎದೆಲೆ ಇಟ್ಕೊಂಡು ಹೇಗೋ ಬದುಕ್ಬಿಡ್ಬೋದು, ಆದ್ರೆ ನಾವು ಪ್ರೀತಿಸೋರು ಎದುರುಗಡೆನೆ ಇದ್ರು ಅದನ್ನ ಹೇಳ್ಕೊಳಕ್ಕಾಗ್ದಿರೋ ಒದ್ದಾಟ ಇದೆಯಲ್ಲ, ಅದಂತೂ ನರ್ಕ ನೈನಿ. ಶತ್ರು ಸಂಹಾರ ಮುಂದೆ ಇದೆ ಅಭಯ್ ಅವರೇ. ಅದಾದ್ಮೇಲೆ ಎಲ್ಲವೂ ಶುಭ ಆಗತ್ತೆ. ನೈನಿ, ಏನ್ ಹೇಳ್ತಿದ್ಯಾ? ಶಿವಾನಿಗೇನೋ ತೊಂದರೆ ಆಗುತ್ತೆ ಅನ್ನೋ ಒದ್ದಾಡ್ತಲ್ಲಿ ನಾನಿದ್ದೀನಿ, ನೀನು ಬೇರೆನೇನೋ ಹೇಳ್ತಿದ್ಯಾ? ನೀವೇನ್ ಚಿಂತೆ ಮಾಡ್ಬೇಡಿ ತ್ರಿಶೂಲ್, ಶಿವಾನಿ ಜೊತೆಯಲ್ಲಿ ನಾನಿದ್ದೀನಿ. ನನ್ನನ್ನು ಕಾಪಾಡಿದ ಅವಳನ್ನ ಕಾಪಾಡೋದು ನನ್ನ ಜವಾಬ್ದಾರಿ. ನೀವು ಮನೆಯಲ್ಲೇ ಇರಿ, ಎಲ್ಲೂ ಹೋಗ್ಬೇಡಿ. ಈಗೊಂದು ಸ್ವಲ್ಪ ಮನ್ಸಿಗೆ ಸಮಾಧಾನ ಆಯ್ತು. ನೈನಿ, ಇನ್ನೊಂದು ವಿಷಯ, ನಾನ್ ತ್ರಿಶೂಲ್ ಅನ್ನೋ ಸತ್ಯ ಶಿವಾನಿಗೆ ಗೊತ್ತಾಗ್ಬಾರ್ದು. ಗೊತ್ತಾಗಲ್ಲ, ನೀವ್ ಧೈರ್ಯವಾಗಿರಿ. ಹೆಸರು ಬರ್ತೀನಾ? ಕೊಟ್ಟು ಬರ್ತೀನಿ ತಗೊಳ್ಳಿ.
ಅವಳು ಇಲ್ಲಿಗೆ ಬರುತ್ತಿದ್ದಾಳೆ. ನಾವು ಅವಳ ಕಣ್ಣಿಗೆ ಬೀಳೋದು ಬೇಡ. ಏಯ್ ದಿಗ್ವಿಜಯ, ಇದೇ ನಿನ್ನ ಬಲಿಪೀಠ. ನಿನ್ನ ದುಷ್ಟತನಗಳು ಕೊನೆಗಾಣು ಮರಣ ಮಂಟಪ. ನನ್ನ ಆದಿಶೇಷನ ರಕ್ತದಲ್ಲಿ ಕುಳಿಯಾಡಿದ ದಿಗ್ವಿಜಯ, ಇವತ್ತೇ ನಿನ್ನ ಕೊನೆ. ನನ್ನ ಸಾವು ಮಾತ್ರ ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋಕೆ ಸಾಧ್ಯ. ನಾಗಮಣಿಯ ಪ್ರೇತಾತ್ಮದ ಕೈ ಸೇರಿದೆ, ಅದು ನನ್ನದಾಗಬೇಕು. ಆದಿಶೇಷನ ಮಾನವ ರೂಪಿ ತ್ರಿಶೂಲ್ ನನಗ್ ಸಿಗ್ಬೇಕು. ನಾನು ಅವನು ಒಂದಾಗಬೇಕು. ನಾಗಮಣಿ ನನ್ನ ಕೈ ಸೇರ್ಬೇಕು ಅಂತ ಇಡೀ ಒಂದು ಲೋಕನೇ ಕಾಯ್ತಾ ಇದೆ. ಮಾರಣ ಹೋಮನೆ ನಡೆದು ಹೋಗ್ಲಿ, ನೆತ್ತರ ಹೊಳೆಯ ಹರಿಯಲಿ. ಆ ಮೃತ್ಯು ದೇವನಿಗೆ ಮರಣ ಯಜ್ಞವೇ ಆಗಲಿ. ಇವತ್ತು ಏನೋ ಒಂದು ಇತ್ಯರ್ಥ ಆಗಲೇಬೇಕು. ಅವಳು ಇಲ್ಲಿರ್ತೀನಿ ಅಂತ. ಇಲ್ಲೇ ಇರ್ತಾಳೆ. ಯಾವುದೋ ಭೈರವಿ ಗುಹೆ ಅಂದೆ, ಇಲ್ಲಿ ಕರ್ಕೊಂಬಂದಿದ್ಯಾ? ಅವಳಲ್ಲಿ ಕಾಣಿಸ್ತಾನೆ ಇಲ್ಲ. ಸಾವು ಮೊದ್ಲೇ ನಮಗ್ ಕಾಣಲ್ಲ, ಬಂದ್ಮೇಲಷ್ಟೇ ಗೊತ್ತಾಗೋದು. ಏನ್ ಹೇಳ್ತಾ ಇದೀಯಾ? ಅವಳೇನ್ ಹೇಳ್ತಾಳೆ? ನಾನ್ ಕೇಳು ವಿಜಯ. ನಯನಿ ನನ್ನ ತೋರ್ಸಕ್ಕೆ ನಿನ್ನ ಇಲ್ಲಿಗೆ ಕರ್ಕೊಂಡ್ ಬರ್ಲಿಲ್ಲ. ನಾನು ಹೇಳ್ದಾಗೆ ನಿನ್ನ ಈ ಜಾಗ ಕರ್ಕೊಂಡ್ ಬಂದಿದ್ದಾಳ ಅಷ್ಟೇ. ಓಹೋ, ಈ ದಿಗ್ವಿಜಯನ್ಗೆ ಮೋಸನಾ? ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಂದ ಹಾಗೆ ಮೋಸನ ಮೋಸಿದನೆ ಗೆಲ್ಲೋದು ತಪ್ಪಲ್ಲ ದಿಗ್ವಿಜಯ. ನಿನ್ ಮಾತನ್ನ ಕೇಳ್ತಾ ಇದ್ರೆ ಚಿಟ್ಟೆ ಜೇನ್ ಹುಳಕ್ಕೆ ವಾರ್ನಿಂಗ್ ಕೊಟ್ಟಂಗ ಅನಿಸ್ತಿದೆ. ನೀನು ಕರೆದಿರೋದು ದಿಗ್ವಿಜಯನಲ್ಲ ಶಿವಾನಿ, ನಿನ್ನ ಸಾವನ್ನ. ನಾನು ದಿಗ್ವಿಜಯ ಗೆಲ್ಲಕ್ಕೆ ಅಂತಾನೆ ಹುಟ್ಟಿದವನು. ನಿನ್ನ ಆದಿಶೇಷ ನಾನು ಹಾರಿಸಿದ ಗುಂಡಿಂದನೇ ಸತ್ತ. ನೀನು ಹಾಗೆ ಸಾಯ್ತ್ಯ. ನನ್ನ ಶೇಷನಾಗನ ನನಗೆ ಸಿಗದ ಹಾಗೆ ಮಾಡಿದ ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಓಂ ಪ್ರೇತರಾಜೇಶ್ವರಿ.
ನಯನಿ, ನಿನಗೆಲ್ಲ ಗೊತ್ತಾಗುತ್ತಲ್ವಾ? ಮೋಯ ಆಗಿರೋ ಮೋಹಿನಿ ಎಲ್ಲಿದ್ದಾಳೆ ಅಂತ ಹೇಳು, ದಯವಿಟ್ಟು ಹೇಳು. ವಿಶಾಲಾಕ್ಷಮ್ಮ ತಾಯಿ, ನೀನೇ ದಾರಿ ತೋರಿಸ್ಬೇಕು. ಇಲ್ಲೇ ಇದ್ದಾಳೆ. ಏಯ್ ಮೋಹಿನಿ, ನೀನು ಇಲ್ಲೇ ಅಡಗಿದ್ಯಾ ಅಂತ ನನಗೆ ಗೊತ್ತಾಗಿದೆ. ಪ್ರತ್ಯಕ್ಷ ಆದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲೇ ಸುಟ್ಟು ಭಸ್ಮ ಆಗೋಗ್ತೀಯಾ. ಕೊಡು, ನಾಗಮಣಿ ಕೊಡು. ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಆದ್ರೆ ನಾಗಮಣಿ ಮಾತ್ರ ನಾನು ಕೊಡೋದಿಲ್ಲ. ಸತ್ತು ಪ್ರೇತಾತ್ಮ ಆಗಿರೋ ನಿನಗೆಲ್ಲಿದೆ ಪ್ರಾಣ? ಯಾವ್ದೋ ಜನ್ಮದ ಪಾಪ ನಿನ್ನ ಪ್ರೇತಾತ್ಮನ ಹಾಕ್ಸಿದೆ. ಮುಕ್ತಿ ಸಿಗೋ ಅವಕಾಶ ಸಿಕ್ಕಿದಾಗ ಅದನ್ನ ಕಳ್ಕೋಬೇಡ. ತಾಯಿ ವಿಶಾಲಾಕ್ಷಮ್ಮನ್ ದಯೆಯಿಂದ ನಿನಗೆ ಮುಕ್ತಿ ಸಿಗೋ ಹಾಗೆ ಮಾಡ್ತೀನಿ. ಮುಕ್ತಿ ಬೇಕಾ? ಅತ್ತ ಮನುಷ್ಯಳು ಅಲ್ಲದ, ಇತ್ತ ದೇವರಿಗೂ ಸಲ್ಲದ ಈ ಪ್ರೇತಾತ್ಮದ ಬದುಕು ನನಗೆ ಸಾಕಾಗಿದೆ. ನನಗೆ ಮುಕ್ತಿ ಬೇಕು. ಹಾಗಾದ್ರೆ ನಾಗಮಣಿ ಎಲ್ಲಿದೆ ಅಂತ ಹೇಳು. ಶಿವನಿಗೆ ಅದನ್ನ ಕೊಟ್ಬಿಡು. ಶಿವನಿ, ಏನದು ಗುಂಡಿನ ಶಬ್ದ? ಅದು ದಿಗ್ವಿಜಯ್ ಅಂಕಲ್ ಬೇಟೆಗೇನೋ ಬಂದಿರ್ಬೇಕು, ಅದಕ್ಕೆ ಆ ಗುಂಡಿನ ಸದ್ ಕೇಳಿಸಿದೆ. ಅದ್ ಸರಿ, ನೀವಿಬ್ರೇನ್ ಇಲ್ಲಿ? ನಿಮ್ಗೇನಾದ್ರೂ ಸಮಸ್ಯೆ ಆಗಿರ್ಬೋದು ಅಂತ. ನಮಗ್ ಸಮಸ್ಯೆ ಆಗುತ್ತೆ ಅಂತನಾ? ನಿನಗೇನೇ ಸಮಸ್ಯೆ ಬಂದ್ರು ಅದು ಅಭಯ್ಗೆ ಗೊತ್ತಾಗ್ಲೇಬೇಕಲ್ಲ ಶಿವಾನಿ. ಹೇಗ್ ಗೊತ್ತಾಗುತ್ತೆ? ಅದು ಅಭಯ್ ಪೊಲೀಸ್ ಆಫೀಸರ್ ಅಲ್ವಾ, ಅದಕ್ಕೆ ಹೇಳ್ದೆ. ಪೊಲೀಸ್ ಆಫೀಸರ್ ಅಭಯ್, ನಾವು ಬಂದ್ ಕೆಲಸ ಮುಗೀತು, ನಾವೇನು ಹೊರಡ್ಬೋದಾ? ಆದಷ್ಟು ಬೇಗ ನೀನು ನಿನ್ ಗಂಡನ ಜೊತೆ, ನೀವು ನಿಮ್ ಹೆಂಡತಿ ಜೊತೆ ನಮ್ಮ ಮನೆಗೆ ಬರೋ ಹಾಗಾಗ್ಲಿ. ನಾಗಮಾತ, ನಾಗಮಣಿ, ಶಿವಾನಿ, ಗುರುದೇವ, ನಾಗಮಣಿ, ದುಷ್ಟ ದುರುಳರ ಪಾಲಾಗಿದ್ದ ನಾಗಮಣಿ ಈಗ ನಮ್ಮ ಕೈ ವಶವಾಗಿದೆ. ನಾಗಮಣಿ ಕೈ ಸೇರಿದ ತಕ್ಷಣ ಎಲ್ಲವೂ ಸರಿ ಹೋಗದು ನಾಗಮಾತ.
ಆ ಮಹಾಪಾವನ ಮಣಿ ಕ್ಷುದ್ರ ಮಾನವರ ನೋಟಕ್ಕೆ ಸ್ಪರ್ಶಕ್ಕೆ ಸಿಕ್ಕಿದೆ. ಅಷ್ಟೇ ಅಲ್ಲ, ನಾಗಮಣಿಯ ಶಕ್ತಿ ಪೂರ್ವ ರೂಪಕ್ಕೆ ಬರಲು ಆದಿಶೇಷನಲ್ಲಿರುವ ಶಕ್ತಿ ಅದಕ್ಕೆ ಸೇರಬೇಕು. ಹಾಗಾಗಿ ಆದಿಶೇಷ ಎಲ್ಲಿದ್ದಾನೆ ಎಂದು ಕಂಡು ಹಿಡಿಯಲೇಬೇಕು. ಅದೇ ಸಾಧ್ಯ ಆಗ್ತಿಲ್ಲ. ಆದಿಶೇಷನ ಮಾನವ ರೂಪಿ ತ್ರಿಶೂಲ್ ಎಲ್ಲಿದ್ದಾನೆ ಅಂತ ನಮ್ಗೆ ತಿಳಿತಾ ಇಲ್ಲ ಗುರುದೇವ. ಅವನು ಸಿಗದೆ ನಾಗಮಣಿಗೆ ಶಕ್ತಿ ಸೇರದೆ ನಾಗಮಣಿಯನ್ನು ಈ ಲೋಕಕ್ಕೆ ತರಲು ಸಾಧ್ಯವಿಲ್ಲ. ಹೋಗು ಹುಡುಕು. ಅವನು ಆ ಲೋಕದ ಯಾವ ಮೂಲೆಯಲ್ಲಿದ್ದರೂ ಹುಡುಕು. ಅವನಿಗೆ ಅವನ ಪೂರ್ವ ಜನ್ಮವನ್ನು ನೆನಪಿಸು. ನಾಗಮಣಿಗೆ ಶಕ್ತಿ ಸೇರಿಸಿ ನಾಗಮಣಿ ಮತ್ತು ಆದಿಶೇಷನ ಜೊತೆಗೆ ನಾಗಲೋಕಕ್ಕೆ ಬಾ. ತಡವಾದರೆ ಆ ಮಹಾಪಾವನ ಮಣಿಗೆ ಕ್ಷುದ್ರ ಶಕ್ತಿ ಆವಾಹನೆಯಾಗುವುದು. ಇದರಿಂದ ಲೋಕ ಕಂಟಕ. ನೆನಪಿರಲಿ. ಸರಿ ಗುರುದೇವ, ನಾಗಮಣಿ ಸಿಕ್ಕಾಯ್ತು. ಇನ್ನು ಸಿಗಬೇಕಾಗಿರೋನು ಆದಿಶೇಷ ಮಾತ್ರ. ಅವನ್ನ ನಾನು ಹುಡುಕಿ ನಾವಿಬ್ರು ಸೇರಿ ಶತ್ರು ಸಂಹಾರ ಮಾಡಿ ನಂತರ ನಾಗಮಣಿನ ನಾಗಲೋಕಕ್ಕೆ ತಗೊಂಡ್ ಬರ್ತಿದೆ. ಆಶೀರ್ವಾದ ಮಾಡಿ ಗುರುದೇವ. ವಿಜಯೀ ಭವ. ಯಜಮಾನರು ಮನೆಗೆ ಬಂದಿದ್ದಾರೆ. ಅವ್ರು ಯಾವುದೇ ವ್ಯವಹಾರ ಮಾಡಿದ್ರು ನನ್ನ ಹತ್ರ ಮೊದಲು ಹೇಳ್ತಾ ಇದ್ರು. ಎಲ್ಲ ಮುಚ್ಚಿಡ್ತಾ ಇದ್ದಾರೆ. ಅವರು ಮನೆಗೆ ಬಂದ ಮೇಲೆ ನಾಗಮಣಿ ಕಾಣಿಸ್ಕೊತು. ಆದರೆ ಯಾರೋ ಮೋಹಿನಿ ಬಂದು ಅದನ್ನ ಎತ್ಕೊಂಡು ಹೋಗ್ಬಿಟ್ಲು. ಯಜಮಾನ್ರೆ ಏನಾದರೂ ಮೋಹಿನಿನ ಕರ್ಸಿರ್ಬೋದಾ? ನಾಗಮಣಿ ನನಗೆ ಸಿಗುತ್ತೋ ಇಲ್ವೋ? ಯಜಮಾನರು ಸತ್ತೋಗಿದ್ದಾರಾ? ಅಗೋರಿ ಸ್ವಾಮಿಗಳು ಹೇಳಿದ ಹಾಗೆ ದೇವಿಯ ಅಂಶ ಇರೋ ಒಬ್ಳು ನೀನ್ ಬದುಕಕ್ಕೆ ಬರ್ತಾಳೆ. ಅವಳ ಸಹಾಯದಿಂದ ಶತ್ರು ಸಂಹಾರ ಆಗುತ್ತೆ. ನಾಗಮಣಿ ಕೂಡ ಮತ್ತೆ ಸಿಗುತ್ತೆ ಅಂದ್ರೆ ಹಾಗೆ ಆಯ್ತು. ನಾಗಮಣಿನೂ ಸಿಕ್ತು, ಶತ್ರು ಸಂಹಾರನೂ ಆಯ್ತು. ಆದ್ರೆ ಇನ್ನು ಶತ್ರು ಶೇಷ ಉಳಿದಿದೆ. ಕೆಲವು ಬಲಿಗಳು ಆದಿಶೇಷನಿಂದಾನೇ ಆಗಬೇಕು. ಅದು ಪರಮೇಶ್ವರನ ನಿರ್ಧಾರ. ತ್ರಿಶೂಲ್ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗ್ಬಿಟ್ರೆ ಅವನಿಗೆ ನೀನೇ ಆದಿಶೇಷ ಅನ್ನೋ ಸತ್ಯ ಹೇಳಿ ಪೂರ್ವ ಜನ್ಮದ ಬಗ್ಗೆ ಅರ್ಥ ಮಾಡಿಸಿ ನಾಗಮಣಿಗೆ ಅವನ ಶಕ್ತಿ ತುಂಬೋ ಹಾಗೆ ಮಾಡಿ ನಾಗಲೋಕಕ್ಕೆ ಆದಿಶೇಷನನ್ನ ಕರ್ಕೊಂಡು ಹೋಗ್ಬೇಕು. ಒಂದೇ ಸಲ ಬೇರೆ ಬೇರೆ ಜಾಗದಲ್ಲಿ ಒಂದೇ ರೂಪದಲ್ಲಿ ಹೋಗೋ ಶಕ್ತಿ ಇರೋ ದಿಗ್ವಿಜಯ. ಅವನಿಗೆ ನನ್ನ ಬಗ್ಗೆ ಎಲ್ಲನೂ ಗೊತ್ತಿದೆ. ಆದ್ರೆ ಅವನು ಅಸಲಿಗೆ ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ದಿಗ್ವಿಜಯನ ಅಥವಾ ಅವನ ರೂಪದಲ್ಲಿ ಬಂದವನು ಬೇರೆ ಯಾರು ಅಂತ ತಿಳಿತಾ ಇಲ್ವಲ್ಲ. ಎಲ್ಲ ಕೊನೆಗೆ ಗೊತ್ತಾಗುತ್ತೆ. ದುಷ್ಟ ಶಕ್ತಿಗಳನ್ನ ವೈಭವೀಕರಿಸಿ ದೈವ ಶಕ್ತಿನ ವಿರೋಧಿಸಿ ಬದುಕ್ತಾ ಇರೋ ಶತ್ರು ಸಂಹಾರ ಪೂಜೆ. ಇವಳು ಯಾಕೆ ಮಾತಾಡ್ತಾ ಇದ್ದಾರೆ? ಹೀಗೆ ಮಾತಾಡ್ತಿರೋ ಉದ್ದೇಶ ಆದ್ರೂ ಏನು? ನಾನೇ ದಿಗ್ವಿಜಯ ಅನ್ನೋ ಅನುಮಾನ ಏನಾದ್ರೂ ಬಂದಿದ್ಯಾ? ಏನಮ್ಮ ಶಿವಾನಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ?
ಇಷ್ಟಕ್ಕೂ ನಿನ್ ಶತ್ರುಗಳು ಯಾರು? ನಮ್ಮ ಎದುರು ಕಾಣೋ ಯಾವ ರೂಪ ಕೂಡ ಶತ್ರುವಾಗಿ ಬದಲಾಗ್ಬೋದು ಅಮ್ಮ. ತ್ರಿಶೂಲ್ ಮನೆಗೆ ಬರ್ತಾ ಇರೋದು, ರೀನಾ ಕಾಣೆ ಆಗಿದ್ದು, ಇದೆಲ್ಲ ಎಲ್ಲೋ ನಿಂತು ಕೆಟ್ಟದ್ದು ಮಾಡ್ತಾರೋ ಶತ್ರುಗಳಿಂದ ತಾನೆ. ಅವರನ್ನ ಸಂಹಾರ ಮಾಡೋವರೆಗೂ ಈ ಮನೆಗೆ ನೆಮ್ಮದಿ ಸಿಗಲ್ಲ. ನಿನ್ಗೆ ಎಲ್ಲ ಸತ್ಯನೂ ಗೊತ್ತು ನಂದೀಶ, ಆದ್ರೆ ಒಂದು ಸತ್ಯ ಬಿಟ್ಟು. ಯಾವ ವಿಚಾರ ಯಜಮಾನ್ರೆ? ಇಚ್ಛಾಧಾರಿ ನಾಗಿಣಿ ಯಾರು ಅನ್ನೋ ವಿಚಾರ. ನಾನು ಕೊಂದ ಆದಿಶೇಷನ ಪ್ರಿಯತಮೆ ಯಾರು ಅನ್ನೋ ವಿಚಾರ. ಸೇಡಿಗಾಗಿ ಭೂಮಿಗೆ ಬಂದಿರೋ ನಾಗ ಯಾರು ಅನ್ನೋ ವಿಚಾರ. ಯಾರು ಯಜಮಾನ್ರೆ ಅದು? ಭಯ ಆಗ್ತಾ ಇದೆಯಾ ನಂದೀಶ? ಹಾ, ಭಯ ಆಗ್ತಾ ಇತ್ತು. ನೀವು ಜೊತೆಲಿದ್ದೀರಲ್ಲ, ಈಗ ಭಯ ಇಲ್ಲ. ನಾಗಿಣಿ ಯಾರು ಯಜಮಾನ್ರೆ? ಇಲ್ಲಿ ಹೇಳಲ್ಲ, ಮನೆಯವ್ರ ಮುಂದೆ ಎಲ್ಲ ಹೇಳ್ತೀನಿ. ಅವಳ ಬಗ್ಗೆ ಎಚ್ಚರವಾಗಿರುವಂತನೂ ಹೇಳ್ತೀನಿ. ನಂದೀಶ, ಆದಿಶೇಷನ ನಾವೆಲ್ಲರೂ ಸೇರಿಸಿ ಸಾಯಿಸ್ಬಿಟ್ವಿ. ಈಗ ಮನೆಯವರೆಲ್ಲ ಸೇರಿ ನಾಗಿಣಿನ ಸಾಯಿಸ್ಬೇಕು. ಆದರೂ ನಾಗಿಣಿ ಯಾರಂತ ನನಗೆ ಗೊತ್ತಾದ್ರೆ. ಶಿವಾನಿ. ದಮಯಂತಿ, ಶಿವಾನಿ, 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 ದಮಯಂತಿ, ಧನಂಜಯ, ಗೋವಿಂದ, ಬನ್ನಿ. ಯಾಕೆ ಕಿರಿಚ್ಕೊಳ್ತಿದ್ಯಾ? ಮನೆಯವ್ರಿಗೆ ಮನೆಯಿಂದಲೇ ತೊಂದರೆ ಆದ್ರೆ ಮನೆ ಯಜಮಾನಿಗೆ ಟೆನ್ಷನ್ ಆಗಲ್ಲ ಅದನ್ನು? ಮನೆ ಯಜಮಾನ ನಾನು.